ಅಲ್ಲಿ ಕೋಮುವಾದ್ಯನ ಜಾಸ್ತಿ ಆಗಿದ್ದರಿಂದಾಗಿ ಅಂಥ ಜನ ಅಲ್ಲಿ ಬರೋದು ಬೇಡಪ್ಪ ಅಂದರೆ ಅಲ್ಲಿಗೆ ಈ ಒಂದು ಕಾಂಗ್ರೆಸ್ ನೇತೃತ್ವದ ಜನ ವಿರೋಧ ಮಾಡ್ತಾ ಇದ್ದಾರೆ. ಜೊತೆಗೆ ಚಕ್ರವರ್ತಿ ಸುಲೇಬೆಲೆ ಇವರು ಸುಳ್ಳಿನ ಚಕ್ರವರ್ತಿಯಪ್ಪ, ಸತ್ಯ ಹೇಳುವಂಥ ವ್ಯಕ್ತಿ ಎಲ್ಲನೂ ಮತ್ತಷ್ಟು ಪ್ರಚಾರ ಮಾಡ್ತಾ ಸಾಮಾಜಿಕ ಒಂದು ನೆಮ್ಮದಿಯನ್ನು ಕಾಪಾಡ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇದನ್ನು ಬಿ ಜೆ ಪಿಗರಲ್ಲಿ RSSದವ್ರಿಗೆ ಒಪ್ಪುವುದಿಲ್ಲ. ಮತ್ತು ಬೇರೆ ಯಾಕೆಂತಂದ್ರೆ ನಾವು ಸತ್ಯ ಹೇಳ್ತಾ ಇದ್ದೀವಿ, ನಮ್ಮ ಸರಿ ಅದ ಅನ್ನುವಂಥ ಮಾತು, ವಾದ, ವಾಗ್ಜರಿ ನಮ್ಮ ಬಿ ಜೆ ಪಿಗರದು ಮತ್ತು ಸಂಘ ಪರಿವಾರದವರು. ಈ ಎಲ್ಲ ನೆಲೆಯಲ್ಲಿ ಯಾವ್ಯಾವ ರೂಪ ಪಡಿಬೋದಪ್ಪ ಇದು ಅನ್ನೋದು ಇನ್ನು ಮುಂದಿನ ದಿನದಲ್ಲಿ ನೋಡುವಂಥ ವಿಷಯ. ಆದರೂ ಇಲ್ಲೇ ಸುಲೇಬೆಲೆ ಅವರ ಬಗ್ಗೆ, ಅವರಂಥವ್ರ ಬಗ್ಗೆ ಮತ್ತಿನ್ನೂ ನಮ್ಮ ಹುಕ್ಕೇರಿ ನಿಮಗೆ ಗೊತ್ತಿರ್ಬೋದು, ಇಲ್ಲಿಯ ಬಜರಂಗದಳ ನಾಯಕರಾಯ್ತು, ಮತ್ತವ ನಾಯಕ ಅದು, ಅದೇ ರೀತಿ ಇಸ್ಲಾಂ ಧರ್ಮದ ನಾಯಕರನ್ನು ಸಹಿತ ಕಂಟ್ರೋಲ್ ಮಾಡೋದು ಅಷ್ಟೇ ಮುಖ್ಯದ. ಯಾಕಂದರೆ ಈಗ ಮೊದಲು ಅವ್ರು ಕೇಳೋದು ಅದನ್ನು, ಬಿ ಜೆ ಪಿಗರಾಯಿತು, RSSದವರಾಯಿತು, ನೀವು ಮುಸ್ಲಿಂ ಲೀಡರ್ಗಳನ್ನ ಯಾಕೆ ಕಂಟ್ರೋಲ್ ಮಾಡ್ತಾ ಇಲ್ಲ, ಅವರು ನಮ್ಮ ಜೊತೆಗೆ ಗೌರವ ತೋರಿಸುವಂಥದ್ದು, ನಮಗೆ ಒಳ್ಳೆಯ ಮಾತುಗಳು ಮಾತಾಡುವಂಥದ್ದು ಯಾಕೆ ಮಾಡ್ತಾ ಇಲ್ಲ, ಪಾಕಿಸ್ತಾನದಲ್ಲಿ ಒಳ್ಳೆಯದು ನಮಗೂ ಒಳ್ಳೆಯದು ಅಂತ ಮಾತಾಡ್ತಿರ್ತಾರೆ, ಅವ್ರ ಬಗ್ಗೆ ಯಾಕೆ ಕಂಟ್ರೋಲ್ ಇಲ್ಲ ಅಂತ ಅನ್ನೋದು ಹಲವು ಆರೋಪಗಳು ಮಾಡ್ತಾರೆ. ಇವತ್ತು ಸರ್ಕಾರದ ಹೊಣೆ ಏನಪ್ಪ ಅಂದರೆ ಇಬ್ಬರನ್ನೂ ಸಮಾನ ನೋಡುವಂಥದ್ದು. ಇಲ್ಲಿ ನಮಗೆ ಮುಸ್ಲಿಮರು ಅಷ್ಟೇ, ಹಿಂದೂಗಳು ಅಷ್ಟೇ ಅನ್ನುವಂಥ ನೈಜ ಆಡಳಿತವನ್ನು ಕೊಟ್ಟರೆ ನಿಶ್ಚಿತವಾಗಿಯೂ ಸುಲೇಬೆಲೆ ಅಂಥವರು, ಸುಲೇಬೆಲೆ ಚಕ್ರವರ್ತಿ ಅಂಥವರು ಸಮಾಜದ ರಂಗದಲ್ಲಿ ಬೆಳಿಲಿಕ್ಕಿಲ್ಲ ಅನ್ನೋದು ಒಂದು ಮಾತದ. ಅದಕ್ಕೆ ಕಾಂಗ್ರೆಸ್ ಯಾವ ರೀತಿ ಸ್ಪಂದಿಸ್ತದೆ ನೋಡೋಣ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಸುಲೇಬೆಲೆ ಅವರು ಸುಳ್ಳಿನ ಚಕ್ರವರ್ತಿ ಅಂತೇಳಿ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಅವ್ರ ದೃಷ್ಟಿಯಲ್ಲಿ ಅವ್ರು ಸುಳ್ಳನ ಅದಾರಪ್ಪ ಅನ್ನುವಂಥದ್ದು, ಅದು ಎನ್ಕ್ವೈರಿ ಯಾಕೆ ಆಗಬಾರ್ದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬೇಡ್ರಿ. S60 ನ್ಯೂಸ್ ಆಗ್ತದೆ, ದೇಶ ವಂದನೆಗಳು.